ಆದರೆ ಮಾತಾಡ್ತಾ ಮಾತಾಡ್ತಾ ಸಾಹೇಬ್ರ ನಾಲ್ಗೆ ಸ್ವಲ್ಪ ಕಂಟ್ರೋಲ್ ದಾಟಿಬಿಡ್ತು. ಮೋದಿ ಮೋದಿ ಅಂತಾರಲ್ಲ ಯುವಕರು, ಆ ಯುವಕರಿಗೆ ಕಪಾಳಕ್ಕೆ ಹೊಡಿಬೇಕು ಅಂತ ಹೇಳಿದ. ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಲೇ ಬಾಯಿ ಮುಚ್ಕೊಂಡಿರ್ತೀರಾ, ಮೋದಿ ಮೋದಿ ಅಂದ ತಕ್ಷಣ ಕಪಾಳಕ್ಕೆ ಹೊಡಿತೀರಿ. ಶಿವರಾಜ್ ತಂಗಡಗಿ ಅಂತ ಕೂಗಿದ್ರೆ ಕಪಾಳಕ್ಕೆ ಹೊಡಿರಿ ಅವನಿಗೆ ಅಂತಂದ್ರೆ ನಿಮ್ಗೇನು ಅನ್ಸುತ್ತೆ? ಮಾತಾಡಿನೇ ಯಾಕೆ ನಿಮ್ ಗುಂಡಿ ತೋಡ್ಕೋತೀರಿ? ಶಿವರಾಜ್ ತಂಗಡಿಯವರೇ, ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಎಲೆಕ್ಷನ್ ಟೈಮ್ ಸ್ಟಾರ್ಟ್ ಆಯಿತು, ಅದು ಲೋಕಸಭಾ ಎಲೆಕ್ಷನ್ನು. ಬಹಳ ದೊಡ್ಡ ಪ್ರಜಾತಂತ್ರ ಇಡೀ ವಿಶ್ವದಲ್ಲೇ. ಸಿಕ್ಕಾಪಟ್ಟೆ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡಿಬೇಕು, ಬಹಳ ದೊಡ್ಡ ಮಟ್ಟದ ಎಲೆಕ್ಷನ್ ಆಗಬೇಕು. ಅದು 7 ಫೇಸಲ್ಲಿ ಎಲೆಕ್ಷನ್ ನಡೀತಾ ಇದೆ. ಈ ಟೈಮಲ್ಲಿ ರಾಜಕೀಯ ಪಕ್ಷಗಳ ಮಾತಿನ ಚಕಮಕಿ, ಗುದ್ದಾಟ ಶುರುವಾಗೋದು ಸಹಜ. ಆದರೆ ಆಡ್ತಾ ಲಿಮಿಟ್ ಕ್ರಾಸ್ ಆಗಿಬಿಟ್ರೆ ತುಂಬ ಕಷ್ಟ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಕಾರಟಗಿಯಲ್ಲಿ ಒಂದು ಚುನಾವಣಾ ಭಾಷಣ ಮಾಡೋ ಸಂದರ್ಭ. ಪ್ರಸ್ತುತ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ನೋನ್ ರಾಜಕಾರಣಿ, ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳ್ಳೆ ಪೋರ್ಟ್ಫೋಲಿಯೋ. ಆದರೆ ಮಾತಾಡ್ತಾ ಸಾಹೇಬ್ರ ನಾಲ್ಗೆ ಸ್ವಲ್ಪ ಕಂಟ್ರೋಲ್ ದಾಟಿಬಿಡ್ತು. ಯಾವ ಲೆವೆಲ್ ಕಂಟ್ರೋಲ್ ದಾಟಿತು ಅಂತಂದರೆ, ಅವರಿಗೆ ಮೋದಿನ ನೋಡಿದ್ರೆ ಆಗಲ್ಲ. ಅದು ಸಹಜ ಬಿಡಿ. ಮೋದಿಯವರ ಬ್ರ್ಯಾಂಡ್ ಇಟ್ಕೊಂಡು ಈ BJPಯವರು ಯಾವಾಗಲೂ ವೋಟ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ. ಮೋದಿ ಅಂದ್ಕೊಂಡು ಅವರು ಲೋಕಸಭಾ ಎಲೆಕ್ಷನ್ನ ಸತತ 2 ಟರ್ಮ್ಸ್ನಲ್ಲಿ ಗೆದ್ದಿದ್ದಾರೆ ಅಂತಾದಾಗ ಯಾವುದೇ ಪಕ್ಷಕ್ಕಾದರೂ ಒಂಥರ ಇರುಸುಮುರುಸಾಗುತ್ತೆ, ಕಷ್ಟ ಆಗುತ್ತೆ. ಆದರೆ ಶಿವರಾಜ್ ತಂಗಡಗಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ನಾಲ್ಗೆಯ ಸಂಸ್ಕೃತಿಯನ್ನೇ ಮರೆತುಬಿಟ್ರೆ ಹೇಗೆ? ಈ ದೇಶದ ಜನ ಆರಿಸಿರೋ ಪ್ರಧಾನಿ ಸ್ವಾಮಿ ಸುಮ್ಮನೆ ನಾನಾಗ್ತೀನಿ ಅಂದ್ಬಿಟ್ಟು ಬಂದು ಕುತ್ಕೊಂಡಿರೋದಲ್ಲ. ಈಗ ರಷ್ಯಾದಲ್ಲಿ ವ್ಲಾಡಿಮಿರ್ ಪುಟಿನ್ ಮಾಡ್ತಾನಲ್ಲ, ನಾನೇ ಮತ್ತೆ ಪ್ರೆಸಿಡೆಂಟ್, ನಾನು ಕುತ್ಕೋತೀನಿ. ಹಂಗಲ್ಲ. ಜನ ಮತ ಹಾಕಿ ಆಯ್ಕೆ ಮಾಡಿ, ಸಂಸದರನ್ನು ಆಯ್ಕೆ ಮಾಡಿ, ಆ ಸಂಸದರೆಲ್ಲರೂ 90% ಮೋದಿ ಹೆಸರು ಹೇಳಿಕೊಂಡೇ ಗೆದ್ದವರು. ಹಾಗಾಗಿ ಪ್ರಧಾನಿ ಹುದ್ದೆಯಲ್ಲಿ ಕೂತಿಯರವರು ಸಾಂವಿಧಾನಿಕವಾಗಿ. ಏಕಾಏಕಿ ಏನಂದ್ರು ನೆನ್ನೆ ಶಿವರಾಜ್ ತಂಗಡಗಿಯವ್ರದ್ದು ಮಾತೇನು ಗೊತ್ತಾ? ಮೋದಿ ಮೋದಿ ಅಂತಾರಲ್ಲ ಯುವಕರು, ಆ ಯುವಕರಿಗೆ ಕಪಾಳಕ್ಕೆ ಹೊಡಿಬೇಕು ಅಂತ ಹೇಳಿದ್ದಾರೆ. ಯಾಕೆ ಸ್ವಾಮಿ? ಪಾಕಿಸ್ತಾನದ ಅಧ್ಯಕ್ಷರ, ಪ್ರಧಾನಮಂತ್ರಿಯ ಹೆಸರೇನಾದರೂ ಕೂಗ್ತಾ ಇದ್ದಾರಾ? ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಲೇ ಬಾಯಿ ಮುಚ್ಕೊಂಡಿರ್ತೀರಾ, ಮೋದಿ ಮೋದಿ ಅಂದ ತಕ್ಷಣ ಕಪಾಳಕ್ಕೆ ಹೊಡಿತೀರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಹೋಗಿ ಅವ್ರಿಗೆ ಕಪಾಳಕ್ಕೆ ಹೊಡಿಲಿಲ್ಲ. ಮೋದಿ ಮೋದಿ ಅಂತ ಕೂಗಿದ್ರೆ ಯಾಕೆ ಕಪಾಳಕ್ಕೆ ಹೊಡಿತೀರಿ? ಈ ದೇಶದಲ್ಲಿ ಆಯ್ಕೆ ಇದೆ. ಅವರಿಗೆ ಬೇಕಾದ ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಕೊಳ್ಳಿಕ್ಕೆ, ರಾಜಕೀಯ ಪಕ್ಷಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ. ಮಾತಾಡಲಿಕ್ಕೆ, ಹೇಳಲಿಕ್ಕೆ, ಕೂಗಲಿಕ್ಕೆ. ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೀವು ಮಾತಾಡಿ, ಯಾಕರೋ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ, ಕಪಾಳಕ್ಕೆ ಹೊಡಿತೀವಿ ಅಂತ. ಇನ್ಯಾರೋ ಅವ್ರಿಗೆ ಮೆಚ್ಚಿದವ್ರನ್ನ ಮೋದಿ ಮೋದಿ ಅಂತ ಕೂಗಿದ್ರೆ ನೀವು ಹೆಂಗೆ ಅವ್ರು ಕಪಾಳಕ್ಕೆ ಹೊಡಿಯೋಕ್ಕೆ ಸಾಧ್ಯ? ನಾನು ನಿಮಗೆ ಒಂದು ಲಾಜಿಕಲ್ ಕ್ವಶನ್ ಕೇಳ್ತಾ ಇದ್ದೀನಿ. ಈಗ ನಾಳೆ ಯಾರಾದರೂ ಶಿವರಾಜ್ ತಂಗಡಗಿ ಅಂತ ಕೂಗಿದ್ರೆ, ನಿಮ್ಮ ಅಪೋಸಿಷನ್ ಅವ್ರು ಯಾರೋ BJPಯವರೋ JDSನವರು ಶಿವರಾಜ್ ತಂಗಡಗಿ ಅಂತ ಕೂಗಿದ್ರೆ ಕಪಾಳಕ್ಕೆ ಹೊಡಿರಿ ಅವನಿಗೆ ಅಂತಂದರೆ ನಿಮ್ಗೇನು ಅನಿಸುತ್ತೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೇ ಸಂಸ್ಕೃತಿ ಮರೆತುಬಿಟ್ರೆ ಹೇಗೆ? ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅನ್ನೋದನ್ನು ಮರೆತುಬಿಟ್ರೆ ಹೇಗೆ? ಈ ದೇಶದ ಪ್ರಧಾನಿಯವರ ಬಗೆಗೆ ಘೋಷಣೆಗಳನ್ನು ಕೂಗಿದ್ರೆ, ಜೈಕಾರವನ್ನು ಹಾಕಿದರೆ, ಇದೇ ದೇಶದೊಳಗಿರುವ ಕರ್ನಾಟಕದ ಒಬ್ಬ ಮಂತ್ರಿಗೆ ಅಷ್ಟು ಕೋಪ ಬರ್ತಿರೋದೇನಕ್ಕೆ? ಹೌದು, 20 ಕೋಟಿ ಕೆಲಸ ಕೊಡ್ತೀನಿ ಇಂದ್ರು ಕೊಟ್ಟಿಲ್ಲ, ಕೇಳಿ, ಪ್ರಶ್ನೆ ಮಾಡಿ, ನಿಮ್ಗೆ ರೈಟ್ಸ್ ಇದೆ. ಮತ್ತೊಂದೇನೋ ಮಾಡ್ತೀನಿ ಇಂದಿದ್ರು, ಅದು ಮಾಡಲಿಲ್ಲ, ಕೇಳಿ, ಅದಕ್ಕೂ ರೈಟ್ಸ್ ಇದೆ. ಇನ್ನೊಂದೇನೋ ಹೇಳಿದ್ರು, ಅದು ಮಾಡಲಿಲ್ಲ, ಕೇಳಿ, ಅದಕ್ಕೂ ರೈಟ್ಸ್ ಇದೆ. ಕೇಳುವುದಕ್ಕೆ ನಿಮ್ಗೆ ಅಧಿಕಾರ ಇದೆ. ಎಲ್ಲರಿಗೂ ಇರುವ ಹಾಗೆ ವಾಕ್ ಸ್ವಾತಂತ್ರ್ಯ ನಿಮಗೂ ಇದೆ. ಫ್ರೀಡಮ್ ಆಫ್ ಸ್ಪೀಚು ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನೂ ಇದೆ. ಮಾಡಿ, ಅದರ ಆಧಾರದ ಮೇಲೆ ನೀವು ಏನು ಕೇಳಬೇಕು, ಏನು ಮಾತಾಡಬೇಕು ಮಾತಾಡಿ. ಅದನ್ನು ಬಿಟ್ಟು ಮೋದಿ ಅಂತ ಕೂಗಿದ್ರೆ ಕಪಾಳಕ್ಕೆ ಹೊಡಿತೀನಿ ಅಂತಂದರೆ ಯಾಕೆ? ನಿಮ್ಮ ಗುಂಡಿ ನೀವೇ ತೋಡ್ಕೋತೀರಿ ಪ್ರತಿ ಸಲ ಎಲೆಕ್ಷನ್ ಬಂದಾಗ. ಮಾತಾಡಿನೇ ಯಾಕೆ ನಿಮ್ಮ ಗುಂಡಿ ತೋಡ್ಕೋತೀರಿ? ಏನು ನಿಮ್ಮ ಸಮಸ್ಯೆ? ಅವರು ಒಂದು ಕಡೆ ಅವ್ರ ಪಾಡಿಗೆ ಅವರು ಎಲೆಕ್ಷನ್ ಗೆಲ್ಲೋದು ಹೇಗೆ ಅಂತ ರಣತಂತ್ರ ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ವೇವ್ ಚೆನ್ನಾಗಿದೆ ಅಂತ ನೋಡ್ತೀರೋ ಆ ವೇವಲ್ಲಿ ಎಲ್ಲೋ ಒಂದು ಕಲ್ಲು ಹಾಕಕ್ಕೆ ಹೋಗಿ ನಿಮ್ಮ ಗುಂಡಿ ನೀವೇ ತೋಡ್ಕೋತೀರಿ, ನೀವೇ ಮಣ್ಣು ಹಾಕೋತೀರಿ ನಿಮ್ಮ ಮೇಲೆ. ಯಾಕೆ ಈ ಥರ ಮಾಡ್ಕೋತೀರಿ? ಒಂದು ಟಫ್ ಫೈಟ್ ಕೊಡಬೇಕು ಅಂತಿದ್ರೆ, ಅವ್ರ ಜೊತೆಗೆ ಅವರ ಸೈದ್ಧಾಂತಿಕ ನಿಲುವುಗಳ ವಿರುದ್ಧ ನೀವು ಹೋಗಬೇಕು ಅಂತಿದ್ರೆ,
ಅಭಿವೃದ್ಧಿಯ ಬಗ್ಗೆ ಮಾತಾಡಿ, ನಿಮ್ಮ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಮಾತಾಡಿ, ಜನಾಭಿಪ್ರಾಯದ ಬಗ್ಗೆ ಮಾತಾಡಿ. ಓಕೆ, ಮೋದಿ ಅಂದವನಿಗೆ ಕಪಾಳ ಹೊಡಿತೀನಿ, EVM ಮಿಷಿನ್ನು ಟ್ಯಾಂಪರ್ ಮಾಡ್ತಾರೆ, ಬರೀ ಹಿಂಗೆ ಹೇಳ್ಕೊಂಡು ಎಷ್ಟು ಎಲೆಕ್ಷನ್ ಸೋಲ್ಬೇಕು ಅಂತಿದ್ದೀರಿ ಹೇಳಿ. ಶಿವರಾಜ್ ತಂಗಡಿಯವರೇ, ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ನೀವು ಸ್ವಲ್ಪ ಸೂಕ್ಷ್ಮಮತಿಯ ರಾಜಕಾರಣಿ, ತುಂಬ ಇರುತ್ತೆ ಸ್ವಲ್ಪ ತಲೆಯಲ್ಲಿ ಏನು ಮಾತಾಡ್ತಿದ್ದೀನಿ ಅನ್ನೋದು ಯೋಚನೆ ಮಾಡಿ ಮಾತಾಡುವ ರಾಜಕಾರಣಿ ಅಂತ ನಂಬಿದ್ದೆ ನಾನು. ಬಟ್ ನಿಮ್ಮ ಬಾಯಲ್ಲೂ ಈ ಥರದ ಮಾತುಗಳು ಬರುತ್ತೆ ಅಂತಂದರೆ ನನ್ನ ಪ್ರಕಾರ ಇದು ಸಹವಾಸ ದೋಷವೂ ಆಗಿರಬೇಕು, ಅಥವಾ ನೀವು ಅದೇ ಪರಿಪಾಠನ ಮುಂದುವರಿಸಿದ್ರೆ ನಮಗೂ ಮುಂದೇನೋ ಒಳ್ಳೆಯದಾಗ್ಬೋದು ಅನ್ನೋದು ನಿಮ್ಮ ಮೈಂಡಲ್ಲಿರ್ಬೋದು. ನಿಜವಾಗ್ಲೂ ಈ ತರಹದ ಮನಸ್ಥಿತಿ ಮತ್ತು ಈ ತರಹದ ಹೇಳಿಕೆಗಳು ನಿಮ್ಮ ಏಳ್ಗೆಯನ್ನು ಕಸಿಯುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಹಾಳು ಮಾಡುತ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ನೀವು ಸ್ವಲ್ಪ ಈ ದೇಶದ ಸಂಸ್ಕೃತಿಗೆ ತಕ್ಕ ಹಾಗೆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ಒಳ್ಳೆಯದು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.